ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ಅಬೌಟ್ ಫಸ್ಟ್ ಪಿ ಯು ಸಿ ಅಡ್ಮಿಷನ್ಸ್ ಬಗ್ಗೆ. ಆದ್ರೆ ಕೆಲವೊಬ್ಬರಿಗೆ ಇನ್ಫಾರ್ಮೇಶನ್ ಯಾವ ತರ ಅಪ್ಲೋಡ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಒಂದು ಇನ್ಫಾರ್ಮೇಶನ್ ಅದರಲ್ಲಿ ಮಿಸ್ ಆಗಿದೆ. ಸೇವಾ ಸಿಂಧು ಅಲ್ಲಿ ಯಾವ ತರ ಲಾಗಿನ್ ಆಗ್ಬೇಕು ಅಂತ ತಿಳಿಸಿಲ್ಲ. ಯಾಕಂದ್ರೆ ನಂದು ಸೇವಾ ಸಿಂಧು ಆಲ್ರೆಡಿ ಲಾಗಿನ್ ಇರೋದ್ರಿಂದ ನಾನು ಅದರಲ್ಲಿ ತಿಳಿಸಿಲ್ಲ. ಓಕೆ, ಇವತ್ತು ಸೇವಾ ಸಿಂಧು ಪೋರ್ಟಲ್ನ ಯಾವ ತರ ಓಪನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೇವಾ ಸಿಂಧು ಅಂತ ನಿಮ್ಮ ಒಂದು ಗೂಗಲ್ಗೆ ಹೋಗಿ, ಇಲ್ಲ ನೋಡ್ಬೋದು ಸೇವಾ ಸಿಂಧು 1 ಅಂತ ಏನ್ ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೀವೇನಾದ್ರೂ ನ್ಯೂ ಯೂಸರ್ ಆಗಿದ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ ಯಾವುದೇ ಲಾಗಿನ್ ತೋರ್ಸಲ್ಲ. ನೀವು ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನ್ಯೂ ಯೂಸರ್ ಅಂತ ಕೆಳಗಡೆ ಕಾಣಿಸ್ತಿದೆ ನೋಡಿ, ಸಬ್ಮಿಟ್ ಬಟನ್ ಅಲ್ಲಿ ನ್ಯೂ ಯೂಸರ್ ಅಂತ ಕಾಣಿಸ್ತಾ ಇದೆ. ಓಕೆ, ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಇಯರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನಾವು ನೋಡ್ಬೋದು ಈ ತರ ಒಂದು ವೆಬ್ಸೈಟ್ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಜಿಮೇಲ್ ಐ ಡಿ ಕೊಡಿ. 1 minute, it will open. ಜಿಮೇಲ್ ಐ ಡಿ ಮತ್ತೆ ನಿಮ್ಮ ಒಂದು ಫೋನ್ ನಂಬರ್, ನಿಮ್ಮ ಒಂದು ಆಧಾರ್ ನಂಬರ್ ಕೊಡಿ. ಓಕೆ, ಆಧಾರ್ ನಂಬರ್ ಕೊಟ್ಬಿಟ್ಟು ಇಲ್ಲಿ ಏನು ಒಂದು ಎಂಟರ್ ಕ್ಯಾಪ್ಷನ್ ಇದೆ, ಈ ಕ್ಯಾಪ್ಷನ್ ಎಂಟರ್ ಮಾಡಿ. ಓಕೆ, ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ನಿಮ್ಗೆ ಒಂದು ಜಿಮೇಲ್ ಮತ್ತೆ ಒಂದು ಫೋನ್ ನಂಬರ್, ನಿಮ್ಮ ಒಂದು ಫೋನ್ ನಂಬರ್ ಮತ್ತೆ ಜಿಮೇಲ್ ನ ಎಂಟರ್ ಮಾಡಿ ಅಗೇನ್ ಅಲ್ಲೊಂದು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಿ. ಓಕೆ, ಪಾಸ್ವರ್ಡ್ ಕ್ರಿಯೇಟ್ ಆದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ. ನೀವು ಯಾವ ನಂಬರ್ ಹಾಕಿದ್ದೀರೋ ಅದೇ ನಂಬರ್ನ ನೀವು ಇಲ್ಲಿ ಏನ್ ಮಾಡ್ಬೇಕು, ಎಂಟ್ರೆನ್ಸ್ ಅಲ್ಲಿ ನಾನು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಸೇಮ್ ಆಸ್ ಇಟ್ ಈಸ್ ಇಲ್ಲಿ ಜಿಮೇಲ್ ಐ ಡಿ ಅಥವಾ ಮೇಲ್ ಐ ಡಿನ ಹಾಕೊಳ್ಳಿ. ಜಿಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ನ ಹಾಕೊಂಡ್ಬಿಟ್ಟು ನೀವು ಇಲ್ಲಿ ಲಾಗಿನ್ ಆಗ್ಬೇಕಾಗುತ್ತೆ. ಮೊಬೈಲ್ ನಂಬರ್ ಹಾಕಿದ್ರೆ ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟ್ ಗೆಟ್ ಒ ಟಿ ಪಿ ಅಂತ ಕೊಡಿ. ಓಕೆ, ನೆಕ್ಸ್ಟ್ ಆಮೇಲೆ ಒ ಟಿ ಪಿ ರಿಸೀವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ಆಸ್ ಇಟ್ ಈಸ್ ಇಲ್ಲಿ ಕ್ಯಾಪ್ಷನ್ ಕೊಟ್ಟಿದ್ದಾರೆ, ಕ್ಯಾಪ್ಷನ್ ಎಂಟರ್ ಮಾಡಿ ಅಂಡ್ ಸಬ್ಮಿಟ್ ಅಂತ ಕೊಡಿ. ಓಕೆ, ನಾನು ಲಾಸ್ಟ್ ಟೈಮ್ ಸಹ ವಿಡಿಯೋ ತೋರಿಸಿದ್ದೀನಿ ಆ ವಿಡಿಯೋದಲ್ಲಿ ಯಾವ ತರ ಲಾಗಿನ್ ಆಗ್ಬೇಕು ಅಂತ. ಬಟ್ ಇಲ್ಲಿ ನ್ಯೂ ಯೂಸರ್ ಆಗಿದ್ರೆ, ನೀವೇನಾದ್ರೂ ನ್ಯೂ ಯೂಸರ್ ಆಗಿದ್ರಿ ಅಂತಂದ್ರೆ ನೀವು ಇಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕು. ವಿತೌಟ್ ರಿಜಿಸ್ಟರ್ ನೀವು ಇಲ್ಲಿ ಲಾಗಿನ್ ಆಗಕ್ ಬರಲ್ಲ. ನೀವು ರಿಜಿಸ್ಟರ್ ಆಗಿರ್ತಕ್ಕಂಥ ನಂಬರ್ನ ಇಲ್ಲಿ ಒ ಟಿ ಪಿ ತಕೊಂಡು ನೀವೇನ್ ಮಾಡ್ಬೇಕು ಮತ್ತೆ ಲಾಗಿನ್ ಮಾಡ್ಕೋಬೇಕು. ಅಥವಾ ಆ ಪಾಸ್ವರ್ಡ್ ಏನಾದ್ರು ಮರ್ತೋಗಿತ್ತು ಅಂದ್ರೆ ಡೋಂಟ್ ವರಿ, ನೀವು ಅಗೇನ್ ಇಲ್ಲಿ ಆ ನಂಬರ್ ರಿಜಿಸ್ಟರ್ ಆಗಿದ್ರೆ ಸಾಕು. ಒಂದ್ಸಲ ಒಂದ್ ನಂಬರ್ನ ಒಂದ್ಸಲ ಹಾಕಿದ್ರೆ ಅದು ರಿಜಿಸ್ಟರ್ ಆಗಿಬಿಡುತ್ತೆ. ಸೊ ಕೇರ್ಫುಲ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದರ್ವೈಸ್ ನೀವೇನಾದ್ರೂ ಅಪ್ಲೈ ಮಾಡ್ಬೇಕು ಅಂತಂದ್ರೆ ನಮ್ಮ ಬಯೋನು ಸಹ ಚೆಕ್ ಮಾಡ್ಬೋದು, ನಮ್ಮನ್ನ ಈಸಿಯಾಗಿ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಇದಿಷ್ಟು ಬಂದ್ಬಿಟ್ಟು ಸೇವಾ ಸಿಂಧುನ ಯಾವ ತರ ಓಪನ್ ಮಾಡೋದು, ಯಾವ ತರ ಅಪ್ಲೈ ಮಾಡೋದು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ನಾನು ಯಾವುದು ಹಾಕಿ ತೋರಿಸಿಲ್ಲ ಬಿಕಾಸ್ ಆಫ್ ಪರ್ಸನಲ್ ಇಶ್ಯೂಸ್ ಇಂದ. ಪರ್ಸನಲ್ ಒಂದು ಇನ್ಫಾರ್ಮೇಶನ್ಸ್ ಏನ್ ಹಾಕ್ಬೇಕಾಗುತ್ತೆ ಅದು ಎಲ್ಲ ಆಸ್ ಇಟ್ ಈಸ್ ಹಂಗೆ ಶೋ ಅಪ್ ಆಗ್ತಾ ಇದೆ. ಸೊ ದಟ್ಸ್ ವೈ ಹಂಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಏನಾದ್ರು ಅದು ಫಾಲೋ ಅಪ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಏನಾದ್ರೂ ಇನ್ಫಾರ್ಮೇಶನ್ ಬೇಕಿತ್ತು ಅಂದ್ರೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.